ನಾನು ಶ್ರೀಪ್ರಕಾಶ್. ಈ ಬಸವೇಶ್ವರರ ಕಾಲದಲ್ಲಿ ಶಿವಾನುಭವದ ತತ್ವಗಳು ಪ್ರಸಾರವಾಗುತ್ತಾ ಹೋದ ಹಾಗೆ ಅನೇಕ ಅಸ್ಪೃಶ್ಯರೆನಿಸಿಕೊಂಡವರು ಕೂಡ ಮಹತ್ವದ ವಚನಕಾರರಾಗಿ ರೂಪುಗೊಂಡಿದೆ. ಅದರಲ್ಲಿ ಮಾದರ ಧೂಳಯ್ಯ ಅಂತ ಒಬ್ಬ ಇದ್ದಾನೆ. ಅವನು ಮಾದರ ಕುಲದಲ್ಲಿ ಹುಟ್ಟಿದವನು, ಚಪ್ಪಲಿ ಹೊಲಿತಾ ಇದ್ದವನು. ಅವನು ಕೂಡ ಸುಂದರವಾದ ವಚನಗಳನ್ನು ಅವನು ರಚಿಸಿದ್ದಾನೆ. ಅಂದರೆ ಕಾಯಕವೇ ಕೈಲಾಸ ಅನ್ನುವುದನ್ನು ಆಗ ಬಹಳ ಪ್ರಚಾರಗೊಳಿಸಿದವರು. ಕಾಯಕದಲ್ಲೇ ದಾಸೋಹವನ್ನು, ದೇವರನ್ನು ಕಂಡವರು, ಕಾಯಕದಲ್ಲೇ ಭಗವಂತನ ಸೇವೆ ಸಲ್ಲಿಸ್ತಾ ಇದ್ದವರು. ಹೀಗೆ ಇದ್ದವರಲ್ಲಿ ಮಾದರ ಧೂಳಯ್ಯ ಕೂಡ ಒಬ್ಬ. ಅವನು ತನ್ನ ಕೆಲಸವನ್ನು ದಾಸೋಹದ ಭಾವದಿಂದ ಮಾಡ್ತಾಯಿದ್ದ. ಅವನು ರಚಿಸಿದಂಥ ಒಂದು ವಚನ ಹೇಗಿದೆ ಅಂದರೆ, ಅರಿದು ಚುಚ್ಚುವರೆಲ್ಲರೂ ದನದಟ್ಟೆ, ಮರೆದು ಚುಚ್ಚುವರೆಲ್ಲರೂ ದನದಟ್ಟೆ, ನಾ ಚುಚ್ಚುವುದೆಲ್ಲವೂ ಸತ್ತ ಜೀವ ದನದಟ್ಟೆ, ಅಟ್ಟೆಯ ಕೊಯ್ದು ಮೆಟ್ಟಿಸಿದೆ ಸತ್ಯರೆಲ್ಲರಿಗೂ, ಎನಗೆ ಬಟ್ಟ ಬಯಲು ತೋರಬೇಕೆಂದು, ನಿಮ್ಮ ಬಟ್ಟೆಯಲ್ಲಿ ನೀವು ಹೋಗಿ, ಎನ್ನ ಬಟ್ಟೆ ಕಾಮಧೂಮಳೇಶ್ವರನ ಬಟ್ಟೆಯೇ ಸಾಕು. ಇಲ್ಲಿ ಏನು ಹೇಳ್ತಾನೆ ಅಂದರೆ, ಎಲ್ಲರೂ ಈ ದನದ ತೊಗಲಿನಿಂದ ಮಾಡಿದಂಥ ಮೆಟ್ಟುಗಳನ್ನ ಧರಿಸಿ ಎಲ್ಲರೂ ಹೋಗ್ತಾರೆ. ಇಂಥ ಜೋಡನ್ನು ನಾನು ಸಿದ್ಧಪಡಿಸಿ ಕೊಡ್ತೀನಿ, ಯಾರಿಗೆ ಸತ್ತರಿಗೆ ಜನರಿಗೆ ಕೊಡ್ತೀನಿ. ಅವರ ಇದನ್ನು ಧರಿಸಿಕೊಂಡು ಅವ್ರ ದಾರಿಯಲ್ಲಿ ಹೋಗ್ತಾರೆ. ಆದರೆ ನಾನು ಅವರ ದಾರಿಯಲ್ಲಿ ಹೋಗೋದಿಲ್ಲ. ನನಗೆ ನಿನ್ನ ದಾರಿ, ಓ ಭಗವಂತ, ನಾನು ನಿನ್ನ ದಾರಿಯಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೇನೆ ಅನ್ನುವ ಹಾಗೆ ಈ ವಚನ ಇದೆ. ಇದು ಭಾಳ ಹೀಗೆ ಸುಂದರ. ಅಂದರೆ ಆ ಕಾಲದಲ್ಲಿ ಅದೆಷ್ಟು ತೀರ ಸಾಮಾನ್ಯರಲ್ಲಿ ಸಾಮಾನ್ಯರು ಹೀಗೆ ಒಂದು ಶಿವಾನುಭೂತಿಗೆ ಒಳಗಾಗಿ ವಚನಗಳನ್ನು ಬರೆದರು ಅನ್ನೋಂಥದ್ದು ನಿಜವಾಗಿಯೂ ಮಾತ್ರವಾದ ಸಂಗತಿ. ಇಂಥದ್ರಲ್ಲಿ ಮಾದರ ಧೂಳಯ್ಯ ಕೂಡ ಒಬ್ಬ. ನಮಸ್ಕಾರ.